ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 26 ಆಗಸ್ಟ್ 2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವು ಗ್ಯಾರಂಟಿ ಕೊಡುತ್ತೀರಿ, ನಾವು ನಮ್ಮದೇ ಯೋಗಬಲದಿಂದ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ, ಅಲ್ಲಿ ಒಂದು ಧರ್ಮ ಒಂದು ರಾಜ್ಯವಿರುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಮಾಯೆಯ ಯಾವ ವಿಘ್ನಗಳಿಂದ ಸುರಕ್ಷಿತರಾಗಿರುವವರು ಬಹಳ ಒಳ್ಳೆಯ ಚಮತ್ಕಾರ ಮಾಡಬಹುದಾಗಿದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ, ಮಾಯೆಯ ಎಲ್ಲದಕ್ಕಿಂತ ದೊಡ್ಡ ವಿಘ್ನ ಆಗಿದೆ ದೇಹಾಭಿಮಾನದಲ್ಲಿ ತಂದು ಒಬ್ಬರ ಇನ್ನೊಬ್ಬರ ನಾಮರೂಪದಲ್ಲಿ ಸಿಲುಕಿಸುವುದು. ಯಾವ ಮಕ್ಕಳು ಈ ವಿಘ್ನದಿಂದ ಸುರಕ್ಷಿತವಾಗಿರುವರೋ, ಮಾಯೆಯ ಮೋಸದಿಂದ ಮುಕ್ತರಾಗಿರುವರೋ, ಅವರು ಬಹಳ ಚಮತ್ಕಾರ ಮಾಡಿ ತೋರಿಸುತ್ತಾರೆ. ಅವರ ಬುದ್ಧಿಯಲ್ಲಿ ಸರ್ವಿಸಿನ ಹೊಸ ಹೊಸ ವಿಚಾರಗಳು ನಡೆಯುತ್ತಿರುತ್ತವೆ. ಯಾವಾಗ ದೇಹಿ ಅಭಿಮಾನಿಗಳಾಗುವಿರೋ ಆಗ ಸೇವೆಯಲ್ಲಿ ಉನ್ನತಿಯಾಗುವುದು. ಓಂ ಶಾಂತಿ. ತಂದೆಯು ಆತ್ಮಿಕ ಮಕ್ಕಳಿಗೆ ಶ್ರೀಮತವನ್ನು ಕೊಡಲು ಬಂದಿದ್ದಾರೆ. ಇದು ಮಕ್ಕಳಿಗೆ ತಿಳಿದಿದೆ. ಸ್ವಲ್ಪ ಸಮಯದಲ್ಲೇ ಡ್ರಾಮಾನುಸಾರ ಎಲ್ಲ ಕಾರ್ಯವೂ ಆಗಬೇಕಾಗಿದೆ. ನಾವು ರಾವಣಪುರಿಯನ್ನು ವಿಷ್ಣುಪುರಿಯನ್ನಾಗಿ ಮಾಡುತ್ತೇವೆ. ತಂದೆಯೂ ಗುಪ್ತವಾಗಿದ್ದಾರೆ, ವಿದ್ಯೆಯೂ ಗುಪ್ತವಾಗಿದೆ. ಅನೇಕ ಸೇವಾ ಕೇಂದ್ರಗಳಿವೆ. ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಸೇವಾ ಕೇಂದ್ರಗಳಿವೆ ಮತ್ತು ಅನೇಕ ಮಕ್ಕಳು ಇದ್ದಾರೆ. ಇನ್ನು ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪುಸ್ತಕಗಳಲ್ಲಿಯೂ ಬರೆಯುತ್ತಾರೆ, ನಾವು ಈ ಭಾರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿತಿರುತ್ತೇವೆ. ನಿಮಗೆ ಈ ಭಾರತ ಭೂಮಿಯು ಬಹಳ ಪ್ರಿಯವಾಗಿದೆ, ಏಕೆಂದರೆ ನೀವು ತಿಳಿದುಕೊಂಡಿದ್ದೀರಿ ಈ ಭಾರತವೇ ಸ್ವರ್ಗವಾಗಿತ್ತು. ಇದಕ್ಕೆ 5,000 ವರ್ಷಗಳಾಯಿತು. ಭಾರತವು ಬಹಳ ಗೌರವಪೂರ್ಣವಾಗಿತ್ತು. ನೀವು ಬ್ರಹ್ಮಮುಖ ವಂಶಗಳಿಗೆ ಈ ಜ್ಞಾನವಿದೆ. ಭಾರತವನ್ನು ಶ್ರೀಮದಂತೆ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಮತ್ಯಾವುದೇ ಇಲ್ಲಿ ಕಿರಿಕಿರಿಯ ಮಾತಿಲ್ಲ. ಪರಸ್ಪರ ಕುಳಿತು ಸಲಹೆ ತೆಗೆದುಕೊಳ್ಳಬೇಕು. ಈ ಚಿತ್ರಗಳ ಮೂಲಕ ಇಂತಿಂತ ಯಾವ ಜಾಹೀರಾತು ನೀಡಬೇಕು, ಯಾವುದರಿಂದ ಪತ್ರಿಕೆಗಳಲ್ಲೂ ಈ ಚಿತ್ರಗಳು ಬರಬೇಕಾಗಿದೆ. ಪರಸ್ಪರ ಇದರ ಬಗ್ಗೆ ಸೆಮಿನಾರ್ ಮಾಡಬೇಕಾಗಿದೆ. ಹೇಗೆ ಆ ಸರ್ಕಾರದವರು ಪರಸ್ಪರ ಸೇರುತ್ತಾರೆ, ಸಲಹೆ ತೆಗೆದುಕೊಳ್ಳುತ್ತಾರೆ, ಭಾರತವನ್ನು ನಾವು ಹೇಗೆ ಸುಧಾರಣೆ ಮಾಡುವುದು? ಈಗ ಇಷ್ಟೊಂದು ಮತಭೇದಗಳಾಗಿ ಬಿಟ್ಟಿವೆ. ಅವರನ್ನು ಪರಸ್ಪರ ಸೇರಿಸಿ ಒಂದು ಮಾಡಬೇಕು ಮತ್ತು ಭಾರತದಲ್ಲಿ ಸುಖ ಶಾಂತಿ ಹೇಗೆ ಸ್ಥಾಪನೆಯಾಗುವುದು? ಹಾಗೆಯೇ ನೀವು ಸಹ ಆತ್ಮಿಕ ಪಾಂಡವ ಸರ್ಕಾರದವರಾಗಿದ್ದೀರಿ. ಇದು ದೊಡ್ಡ ಈಶ್ವರೀಯ ಸರ್ಕಾರವಾಗಿದೆ. ಪತಿತ ಪಾವನ ತಂದೆಯೇ ಪತಿತ ಮನುಷ್ಯರನ್ನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಾರೆ. ಈ ರಹಸ್ಯವನ್ನು ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಮುಖ್ಯವಾಗಿರುವುದು ಭಾರತದ ಆದಿ ಸನಾತನ ದೇವಿದತ್ತಾ ಧರ್ಮವಾಗಿದೆ. ಇದು ರುದ್ರ ಜ್ಞಾನ ಯಜ್ಞವಾಗಿದೆ. ಶಿವತಂದೆಗೆ ರುದ್ರನೆಂದು ಹೇಳಲಾಗುತ್ತದೆ. ಈಗ ತಂದೆಯು ಬಂದು ನಿಮ್ಮನ್ನು ಜಾಗೃತಗೊಳಿಸುತ್ತಾರೆ. ಮತ್ತೆ ನೀವು ಅನ್ಯರನ್ನು ಜಾಗೃತಗೊಳಿಸಬೇಕಾಗಿದೆ. ಡ್ರಾಮಾ ಪ್ಲಾನ್ ಅನುಸಾರ ನೀವು ಜಾಗೃತರಾಗುತ್ತಾ ಇರುತ್ತೀರಿ. ಇಲ್ಲಿಯವರೆಗೆ ಯಾರ್ಯಾರು ಎಂತೆಂಥ ಪುರುಷಾರ್ಥ ಮಾಡಿದ್ದಾರೆಯೋ ಕಲ್ಪದ ಮೊದಲು ಅಷ್ಟೇ ಮಾಡಿದ್ದರು. ನಿಮ್ಮದು ಆತ್ಮಿಕ ಯುದ್ಧವಾಗಿದೆ. ಕೆಲವೊಮ್ಮೆ ಮಾಯೆ ಪ್ರಭಾವ ಹೆಚ್ಚಾಗುತ್ತದೆ, ಕೆಲವೊಮ್ಮೆ ಈಶ್ವರನದು ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಸೇವೆಯು ಬಹಳ ತೀವ್ರವಾಗಿ ನಡೆಯುತ್ತದೆ. ಕೆಲವು ಮಕ್ಕಳಲ್ಲಿ ಮಾಯೆಯ ವಿಘ್ನಗಳು ಬೀಳುತ್ತವೆ. ಮಾಯೆಯು ಒಮ್ಮೆಲೆ ಮೂರ್ಛಿತರನ್ನಾಗಿ ಮಾಡಿಬಿಡುತ್ತದೆ. ಯುದ್ಧದ ಮೈದಾನವಲ್ಲವೇ?
ಮಾಯೆಯು ರಾಮನ ಸಂತಾನರನ್ನು ಮೂರ್ಛಿತಗೊಳಿಸುತ್ತದೆ. ಲವಕುಶರ ಕಥೆಯೂ ಇದೆಯಲ್ಲವೇ? ರಾಮನಿಗೆ 2 ಮಕ್ಕಳನ್ನು ತೋರಿಸುತ್ತಾರೆ. ಇಲ್ಲಂತೂ ತಂದೆಗೆ ಅನೇಕ ಮಕ್ಕಳಿದ್ದಾರೆ. ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಕುಂಭಕರ್ಣ ನಿದ್ರೆಯಲ್ಲಿ ನಿದ್ರಿಸುತ್ತಿದ್ದಾರೆ. ಅವರಿಗೆ ಇದು ಸಹ ತಿಳಿದಿಲ್ಲ, ಪರಂಪಿತ ಪರಮಾತ್ಮನು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಂದೆಯು ಭಾರತದಲ್ಲೇ ಬರುತ್ತಾರೆ. ಈ ಮಾತನ್ನು ಸಂಪೂರ್ಣ ಮರೆತು ಹೋಗಿದ್ದಾರೆ. ಭಾರತವಾಸಿಗಳೇ ಸ್ವರ್ಗದ ಮಾಲೀಕರಾಗಿದ್ದು ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಪರಂಪಿತ ಪರಮಾತ್ಮನ ಜನ್ಮವು ಇಲ್ಲಿಯೇ ಆಗುತ್ತದೆ. ಆದ್ದರಿಂದ ಭಾರತದಲ್ಲಿ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಅವರು ಬಂದು ಏನಾದರೂ ಮಾಡಿರಬೇಕು. ಬುದ್ಧಿಯು ಹೇಳುತ್ತದೆ, ಅವಶ್ಯವಾಗಿ ತಂದೆಯು ಬಂದು ಸ್ವರ್ಗದ ಸ್ಥಾಪನೆ ಮಾಡಿರುವರು, ಪ್ರೇರಣೆಯಿಂದ ಸ್ಥಾಪನೆ ಮಾಡಿರುವುದಿಲ್ಲ. ಇಲ್ಲಂತೂ ನೀವು ಮಕ್ಕಳಿಗೆ ರಾಜ್ಯವನ್ನು ಕಲಿಸಲಾಗುತ್ತದೆ, ನೆನಪಿನ ಯಾತ್ರೆಯನ್ನು ಕಲಿಸಲಾಗುತ್ತದೆ. ಪ್ರೇರಣೆಯಿಂದ ಯಾವುದೇ ಶಬ್ದವು ಕೇಳಿ ಬರುವುದಿಲ್ಲ. ಶಂಕರ್ನು ಪ್ರೇರಣೆಯಿಂದ ವಿನಾಶ ಮಾಡುತ್ತಾನೆಂದು ತಿಳಿಯುತ್ತಾರೆ, ಆದರೆ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ಡ್ರಾಮಾದಲ್ಲಿ ಅಣ್ವಸ್ತ್ರಗಳನ್ನು ತಯಾರಿಸುವುದೇ ಅವರ ಪಾತ್ರವಾಗಿದೆ. ಅವರು ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ. ಪ್ರೇರಣೆಯು ಶಾಸ್ತ್ರಗಳ ಶಬ್ದವಾಗಿದೆ. ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ಶಂಕರ್ನು ಸೂಕ್ಷ್ಮತನದಲ್ಲಿರುತ್ತಾರೆ. ಡ್ರಾಮಾ ಅನುಸಾರ ವಿನಾಶವಾಗಲೇಬೇಕಾಗಿದೆ. ಮಹಾಭಾರತ ಯುದ್ಧದಲ್ಲಿ ಈ ಅಣ್ವಸ್ತ್ರಗಳೆಲ್ಲವನ್ನೂ ಉಪಯೋಗಿಸಿದ್ದರು ಎಂದು ಗಾಯನವಿದೆ. ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆಯಾಗುವುದು. ನೀವು ಗ್ಯಾರಂಟಿ ಕೊಡುತ್ತೀರಿ, ನಾವು ಯೋಗ ಬಲದಿಂದ ಸ್ವರ್ಗದ ಸ್ಥಾಪನೆ ಮಾಡುತ್ತೇವೆ. ಅಲ್ಲಿ ಒಂದು ಧರ್ಮವಿರೋದು, ಮತ್ತೆಲ್ಲ ಧರ್ಮಗಳು ಎಲ್ಲಿರುತ್ತವೆ? ಅವಶ್ಯವಾಗಿ ವಿನಾಶವಾಗಿ ಬಿಡುತ್ತವೆ. ಇದು ತಿಳಿದುಕೊಳ್ಳುವ ಮಾತಾಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನವಿದೆ. ವಿಷ್ಣುವಿನ ಮೂಲಕ ಪಾಲನೆಯಂತೂ ಸರಿಯಾಗಿದೆ. ಆದರೆ ಶಂಕರ್ನನ್ನು ಶಿವನ ಜೊತೆ ಸೇರಿಸಿಬಿಟ್ಟಿದ್ದಾರೆ. ಇದು ತಪ್ಪಾಗಿದೆ. ಶಿವ ಶಂಕರ್ನೆಂದು ಹೇಳಿಬಿಡುತ್ತಾರೆ. ಏಕೆಂದರೆ ಶಂಕರ್ನು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ಶಿವನೊಂದಿಗೆ ಸೇರಿಸಿಬಿಟ್ಟಿದ್ದಾರೆ. ಆದರೆ ಶಿವ ತಂದೆಯು ತಿಳಿಸುತ್ತಾರೆ, ನಾನಂತೂ ಬಹಳ ಕೆಲಸವನ್ನು ಮಾಡಬೇಕಾಗುತ್ತದೆ, ಎಲ್ಲರನ್ನೂ ಪಾವನ ಮಾಡಬೇಕಾಗುತ್ತದೆ. ನಾನು ಈ ಬ್ರಹ್ಮಾರವರ ತನುವಿನಲ್ಲಿ ಪ್ರವೇಶ ಮಾಡಿ ಈ ಸಾಕಾರದ ಮೂಲಕ ಕಾರ್ಯ ಮಾಡಿಸುತ್ತೇನೆ. ಶಂಕರ್ನ ಪಾತ್ರವೇನೂ ಇಲ್ಲ. ಶಿವನ ಪೂಜೆಯೂ ನಡೆಯುತ್ತದೆ. ಶಿವನೇ ಕಲ್ಯಾಣಕಾರಿ, ಜೋಳಿಗೆಯನ್ನು ತುಂಬಿಸುವವರಾಗಿದ್ದಾರೆ. ಶಿವ ಪರಮಾತ್ಮಯೇ ನಮಃ ಎಂದು ಹೇಳುತ್ತಾರಲ್ಲವೇ? ಈ ಬ್ರಹ್ಮನು ಸಹ ಪ್ರಜಾಪಿತನಾದರು. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ಇದು ಬಹಳ ಗುಹ್ಯ ಮಾತುಗಳಾಗಿವೆ. ಇದನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಬುದ್ಧಿವಂತ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವು ಬಹುಬೇಗನೆ ಅರ್ಥವಾಗುತ್ತದೆ. ಪತಿತ ಪಾವನ ತಂದೆಯು ಯಾವಾಗ ಬರುತ್ತಾರೆಂದು ಮನುಷ್ಯರಿಗೇನೂ ತಿಳುವಳಿಕೆ ಇಲ್ಲ. ಈಗಂತೂ ಕಲಿಯುಗದ ಅಂತ್ಯವಾಗಿದೆ. ಒಂದು ವೇಳೆ ಕಲಿಯುಗದ ಅಂತ್ಯಕ್ಕೆ ಇನ್ನೂ 40,000 ವರ್ಷಗಳಿವೆ ಎಂದು ಹೇಳುವುದಾದರೆ ಇನ್ನೆಷ್ಟು ಪತಿತರಾಗುವರು? ಎಷ್ಟು ದುಃಖವನ್ನು ಸಹನೆ ಮಾಡುವರು? ಕಲಿಯುಗದಲ್ಲಿ ಸುಖವಿರೋದೇ ಇಲ್ಲ. ಏನನ್ನೂ ಅರಿತುಕೊಂಡಿರುವ ಕಾರಣ ಘೋರ ಅಂಧಕಾರದಲ್ಲಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಮಕ್ಕಳು ಪರಸ್ಪರ ಸೇರಿ ಹೇಗೆ ಸರ್ವಿಸನ್ನು ವೃದ್ಧಿಪಡಿಸಬೇಕೆಂದು ಸಲಹೆ ತೆಗೆದುಕೊಳ್ಳಬೇಕು. ತಂದೆ ಯುಕ್ತಿಯಂತೂ ತಿಳಿಸುತ್ತಾ ಇರುತ್ತಾರೆ. ಮಕ್ಕಳು ಪರಸ್ಪರ ಸೇರಬೇಕಾಗಿದೆ. ಚಿತ್ರಗಳ ಬಗ್ಗೆ ಚೆನ್ನಾಗಿ ತಿಳಿಸಬೇಕಾಗಿದೆ. ಡ್ರಾಮಾ ಅನುಸಾರ ಚಿತ್ರಗಳು ತಯಾರಾಗುತ್ತಿವೆ. ಮಕ್ಕಳಿಗೆ ತಿಳಿದಿದೆ, ಯಾವ ಯಾವ ಸಮಯವೂ ಕಳೆಯುತ್ತಾ ಹೋಗುತ್ತದೆಯೋ ಅದು ಹಾಗೆಯೇ ನಾಟಕವು ನಡೆಯುತ್ತಾ ಇರುತ್ತದೆ. ಮಕ್ಕಳ ಸ್ಥಿತಿಯು ಕೆಲವೊಮ್ಮೆ ಮೇಲೆ, ಕೆಲವೊಮ್ಮೆ ಕೆಳಗೆ ಇದು ನಡೆಯುತ್ತಾ ಇರುವುದು. ತಂದೆಯೂ ಸಹ ಸಾಕ್ಷಿಯಾಗಿ ನೋಡುತ್ತಾರೆ. ಕೆಲವೊಮ್ಮೆ ಮಕ್ಕಳ ಮೇಲೆ ಗ್ರಹಚಾರಿ ಕುಳಿತುಕೊಳ್ಳುತ್ತದೆ ಎಂದರೆ ಅದನ್ನು ಅಳಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಾರೆ. ತಂದೆಯು ಪದೇ ಪದೇ ತಿಳಿಸುತ್ತಾರೆ, ತಂದೆಯನ್ನು ನೆನಪು ಮಾಡಿರಿ. ಆದರೆ ದೇಹಾಭಿಮಾನದಲ್ಲಿ ಬರುವ ಕಾರಣ ಪೆಟ್ಟು ತಿನ್ನುತ್ತಾರೆ. ಇದರಲ್ಲಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಆದರೆ ಮಕ್ಕಳಲ್ಲಿ ಬಹಳ ದೇಹಾಭಿಮಾನವಿದೆ. ನೀವು ದೇಹಿ ಅಭಿಮಾನಿಯಾಗಿರಿ, ಆಗ ತಂದೆಯ ನೆನಪು ಇರುವುದು ಮತ್ತು ಸರ್ವೀಸಿನ ಉನ್ನತಿಯೂ ಆಗುತ್ತಿರುವುದು. ಯಾರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರು ಸದಾ ಸೇವೆಯಲ್ಲಿ ತೊಡಗಿರುತ್ತಾರೆ. ಒಂದು ವೇಳೆ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವನ್ನೂ ಮಾಡುವುದಿಲ್ಲ. ಬಾಬಾ, ನಮಗೆ ಧಾರಣೆಯಾಗುವುದಿಲ್ಲ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೆಂದು ತಾವೇ ಹೇಳುತ್ತಾರೆ. ಒಂದು ವೇಳೆ ಧಾರಣೆಯಾಗುವುದಿಲ್ಲವೆಂದರೆ ಖುಷಿಯೂ ಇರುವುದಿಲ್ಲ. ಯಾರಿಗೆ ಧಾರಣೆಯಾಗುವುದೋ ಅವರಿಗೆ ಖುಷಿಯೂ ಇರುತ್ತದೆ.
ಶಿವ ತಂದೆಯು ಬಂದಿದ್ದಾರೆಂಬುದನ್ನು ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಿರಿ. ಕೆಲವರಂತೂ ಸರ್ವಿಸ್ನಲ್ಲಿ ತೊಡಗುತ್ತಾರೆ, ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವ ಯಾವ ಕ್ಷಣವೂ ಕಳೆಯುತ್ತದೆಯೋ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ, ಮತ್ತೆ ಹಾಗೆಯೇ ಪುನರಾವರ್ತನೆಯಾಗುತ್ತದೆ. ಮಕ್ಕಳಿಗೆ ತಿಳಿಸಲಾಗುತ್ತದೆ, ಹೊರಗಡೆ ಭಾಷಣ ಮಾಡುವ ಸಮಯದಲ್ಲಂತೂ ಅನೇಕ ಪ್ರಕಾರದ ಮನುಷ್ಯರು ಬರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಎಲ್ಲ ವೇದಶಾಸ್ತ್ರ, ಗೀತೆ ಮೊದಲಾದವರ ಮೇಲೆ ಭಾಷಣ ಮಾಡುತ್ತಾರೆ. ಆದರೆ ಅವರಿಗೆ ಇಲ್ಲಿ ಈಶ್ವರನು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆಂಬುದನ್ನು ತಿಳಿದೇ ಇಲ್ಲ. ಚಿತ್ರಗಳಲ್ಲಿ ಪರಮಾತ್ಮನು ಯಾರೆಂಬುದನ್ನು ಎಷ್ಟು ಚೆನ್ನಾಗಿ ತೋರಿಸುತ್ತಾರೆ. ಈ ಚಿತ್ರಗಳ ಬಗ್ಗೆ ಪ್ರೊಜೆಕ್ಟರ್ನಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಪ್ರದರ್ಶನಿಯಲ್ಲಿ ಚಿತ್ರಗಳು ಇವೆ ಮತ್ತು ನೀವು ತಿಳಿಸಿ ಕೇಳಬಹುದು. ಈಗ ಹೇಳಿರಿ, ಗೀತೆಯ ಭಗವಂತನು ಯಾರು? ಜ್ಞಾನಸಾಗರ ಯಾರು? ಪವಿತ್ರತೆ, ಸುಖ, ಶಾಂತಿಯ ಸಾಗರ, ಮುಕ್ತಿದಾತ, ಮಾರ್ಗದರ್ಶಕ ಯಾರು? ಕೃಷ್ಣನಿಗೆ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಪರಮಾತ್ಮನ ಮಹಿಮೆಯೇ ಬೇರೆಯಾಗಿದೆ. ಮೊದಲು ಬರೆಯಿಸಬೇಕು, ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು, ಎಲ್ಲದರಿಂದ ಸಹಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆ ಸಮಯದಲ್ಲಿ ಹಾಲ್ನಲ್ಲಿ ಪಕ್ಷಿಗಳು ಪರಸ್ಪರ ಹೊಡೆದಾಡ್ತಾ ಇದ್ರು. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಜಗಳ ಕಲವೇ ಇದೆ. ಎಲ್ಲರೂ ಪರಸ್ಪರ ಹೊಡೆದಾಡುತ್ತಾ ಇರುತ್ತಾರೆ. ಮನುಷ್ಯರಲ್ಲಿ ಪಂಚವಿಕಾರಗಳ ಗಾಯನವಿದೆ. ಪ್ರಾಣಿಗಳ ಮಾತಿಲ್ಲ. ಮನುಷ್ಯರಿಗಾಗಿಯೇ ವಿಕಾರಿ ಪ್ರಪಂಚ, ನಿರ್ವಿಕಾರಿ ಪ್ರಪಂಚದ ಗಾಯನವಿದೆ. ಕಲಿಯುಗದಲ್ಲಿ ಅಸುರಿ ಸಂಪ್ರದಾಯ, ಸತ್ಯುಗದಲ್ಲಿ ದೈವಿ ಸಂಪ್ರದಾಯವಿದೆ. ಮನುಷ್ಯರು ಇಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ, ನಾವು ಅಸುರಿ ಸಂಪ್ರದಾಯರಾಗಿದ್ದೇವೆ ಎಂದು ತಿಳಿದುಕೊಳ್ಳೋದೇ ಇಲ್ಲ. ದೇವತೆಗಳ ಮುಂದೆ ಹೋಗಿ ನಾವು ನೀಚರು, ಪಾಪಿಗಳಾಗಿದ್ದೇವೆ, ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲೆಂದು ಹಾಡುತ್ತಾರೆ. ನೀವು ಅವರಿಗೆ ಸಿದ್ಧ ಮಾಡಿ ತಿಳಿಸಿರಿ. ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ, ಹೇಗೆ ಏರುವ ಕಲೆಯಾಗುತ್ತದೆ ಮತ್ತು ಇಳಿಯ ಕಲೆಯಾಗುತ್ತದೆ ಎಂಬುದನ್ನು ತೋರಿಸಿದ್ದಾರೆ. ಭಾರತವಾಸಿಗಳಿಗೆ ಮುಖ್ಯವಾದುದು ಏಣಿಯ ಚಿತ್ರವಾಗಿದೆ. ಇದು ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರವಾಗಿದೆ. ಈ ಚಿತ್ರದ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ. 84 ಜನ್ಮಗಳನ್ನು ಪೂರ್ಣಗೊಳಿಸಿ ಮತ್ತೆ ಮೊದಲ ನಂಬರಿನ ಜನ್ಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತೆ ಇಳಿಯುವ ಕಲೆಯಲ್ಲಿ ಬರಬೇಕಾಗುತ್ತದೆ. ಎಲ್ಲರಿಗೆ ಹೇಗೆ ಮಾರ್ಗವನ್ನು ತಿಳಿಸಬೇಕೆಂದು ಪ್ರತಿಯೊಬ್ಬರಿಗೆ ವಿಚಾರ ನಡೆಯಬೇಕು. ವಿಚಾರ ನಡೆಯದಿದ್ದರೆ ಸರ್ವಿಸ್ ಹೇಗೆ ಮಾಡುವಿರಿ? ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗುತ್ತದೆ. ಸತ್ಯುಗದ ನಂತರ ಏನನ್ನು ಇಳಿಯಲೇಬೇಕಾಗಿದೆ. ಮಕ್ಕಳಿಗೆ ತಿಳಿದಿದೆ, ನಾವೀಗ ವರ್ಗಾವಣೆಯಾಗುತ್ತಿದ್ದೇವೆ, ಆದರೆ ನೇರವಾಗಿ ಸತ್ಯುಗಕ್ಕೆ ಹೋಗುವುದಿಲ್ಲ. ಮೊದಲು ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ. ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಬಾಕಿ ನಿಮ್ಮಲ್ಲಿಯೂ ಈ ಡ್ರಾಮಾದ ಪಾತ್ರಧಾರಿಗಳೆಂದು ತಿಳಿದುಕೊಳ್ಳುವವರು ನಂಬರ್ವಾರ್ ಇದ್ದಾರೆ. ನಾವು ಪಾತ್ರಧಾರಿಗಳೆಂದು ಹೇಳುವವರು ಪ್ರಪಂಚದಲ್ಲಿ ಮತ್ಯಾರೂ ಇಲ್ಲ. ನಾವು ಬರೆಯುತ್ತೇವೆ, ಪ್ರತಿಯೊಬ್ಬ ಮನುಷ್ಯ ಮಾತ್ರನು ಈ ಬೇಹದ್ದಿನ ಡ್ರಾಮಾದ ಪಾತ್ರಧಾರಿಯಾಗಿದ್ದರೂ ಸಹ ಡ್ರಾಮಾದ ಮುಖ್ಯ ಪಾತ್ರಧಾರಿಗಳು, ನಿರ್ದೇಶಕ ಡ್ರಾಮಾದ ಆದಿ ಮಧ್ಯಾಂತವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಅವರು ಬುದ್ಧಿಹೀನರಾಗಿದ್ದಾರೆ. ಇದನ್ನು ಬರೆಯೋದ್ರಲ್ಲಿ ಏನೂ ಪರವಾಗಿಲ್ಲ. ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದು ಬಿಡಬಾರದು. ಜ್ಞಾನವನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆಯಬಾರದು ಅಂತ ಹೇಳ್ತಾರೆ ಬಾಬಾ. ಸರ್ವೀಸ್, ಸರ್ವೀಸ್ ಮತ್ತು ಸರ್ವಿಸ್. ತಂದೆಗೆ ತಿಳಿದಿದೆ, ಮಕ್ಕಳ ಮೇಲೆ ಕೆಲವೊಮ್ಮೆ ಗ್ರಹಚಾರವು ಕುಳಿತುಕೊಳ್ಳುತ್ತದೆ. ಗ್ರಹಚಾರವು ಕುಳಿತುಕೊಂಡಾಗ ಎಷ್ಟೊಂದು ನಷ್ಟ ಉಂಟಾಗುತ್ತದೆ. ಅದನ್ನು ತಂದೆಯು ತಿಳಿದುಕೊಂಡಿದ್ದಾರೆ. ಸಾಹುಕಾರರು ಬಡವರಾಗಿ ಬಿಡುತ್ತಾರೆ. ಕಾರಣವಂತೂ ಇರುತ್ತದೆ ಅಲ್ಲವೇ? ಅನೇಕರಿಗೆ ತಂದೆಯು ತಿಳಿಸುತ್ತಲೂ ಇರುತ್ತಾರೆ, ಮಕ್ಕಳೇ, ನಾಮರೂಪದಲ್ಲಿ ಎಂದೂ ಸಿಲುಕಬೇಡಿ. ಇಲ್ಲವಾದರೆ ಮಾಯು ಹೀಗಿದೆ, ಅದು ಮೂಗನ್ನು ಹಿಡಿದು ಬೀಳಿಸುತ್ತದೆ. ಮಾಯು ಬಹಳ ಮೋಸ ಮಾಡುತ್ತದೆ. ಇಲ್ಲಿ ಪ್ರಿಯತಮ ಪ್ರಿಯತಮರಾಗಬಾರದು. ಯಾವುದೇ ವಿಕಾರಕ್ಕಾಗಿ ಅವರು ಪ್ರಿಯತಮೆಯರಾಗುವುದಿಲ್ಲ. ಕೆಲವರು ರೂಪಕ್ಕಾಗಿ ಬಲಿಹಾರಿಯಾಗುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಸೇವಾ ಕೇಂದ್ರಗಳಲ್ಲಿಯೂ ಇಂತಹ ಮಾಯೆಯ ವಿಘ್ನಗಳು ಬರುತ್ತವೆ. ಒಬ್ಬರು ಇನ್ನೊಬ್ಬರ ನಾಮರೂಪದಲ್ಲೇ ಸಿಲುಕುತ್ತಾರೆ. ಮಾಯು ಇಷ್ಟು ಪ್ರಬಲವಾಗಿದೆ. ಮಾತೆಯು ಮಾತೆಯ ನಾಮರೂಪದಲ್ಲಿ, ಕನ್ಯೆಯು ಕನ್ಯೆಯ ನಾಮರೂಪದಲ್ಲಿ ಸಿಲುಕುತ್ತಾರೆ. ಪುರುಷಾರ್ಥ ಮಾಡುತ್ತಿದ್ದರೂ ಮಾಯೆ ಹಿಡಿದುಕೊಂಡು ಬಿಡುತ್ತದೆ. ಆದ್ದರಿಂದ ತಂದೆಯು ಸಾವಧಾನ ಮಾಡುತ್ತಾರೆ.
ಮಕ್ಕಳೇ, ಮಾಯು ಬಹಳ ಸಿಕ್ಕಿ ಹಾಕಿಸುವ ಪ್ರಯತ್ನ ಮಾಡುವುದು, ಆದರೆ ನೀವು ಸಿಲುಕಬಾರದು. ದೇಹಾಭಿಮಾನದಲ್ಲಿ ಬರಬಾರದು. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮಾಯೆಯ ಮೋಸದಿಂದ ದೂರವಿರಬೇಕಾಗಿದೆ. ನೀವು ಮಕ್ಕಳನ್ನು ತಂದೆಯು ಸುಂದರ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ನಿಮಗೆ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ಒಂದು ವೇಳೆ ಮನಸ್ಸಿನಲ್ಲಿ ಸಂಶಯ ಬಂದರೆ ಚೆನ್ನಾಗಿ ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಒಳಗಡೆ ಗುಟುಕುರಿಸುತ್ತಾ ಇರುತ್ತಾರೆ. ಇದರಲ್ಲಿ ಧೈರ್ಯವನ್ನು ಇಡಬೇಕಾಗಿದೆ. ಬಹಳ ಸಮಯವು ಬಹಳ ಕಡಿಮೆ ಇದೆ. ತಂದೆಯು ಮುರಳಿಯನ್ನು ಕೇಳುತ್ತೀರೆಂದೇ ಉತ್ಸಾಹದಲ್ಲಿ ಬರುತ್ತೀರಿ. ಆತ್ಮ ಪ್ರಕಾಶ ಮಗು ಬಹಳ ಚೆನ್ನಾಗಿ ಚಿತ್ರಗಡೆ ಗಮನ ಕೊಡುತ್ತಿದ್ದಾರೆ. ಬಾಂಬೆಯವರೆಗೂ ಬುದ್ಧಿಯಲ್ಲಿ ಬರಬೇಕಾಗಿದೆ. ಬಾಬಾ ಇವತ್ತು ಆತಮ್ ಪ್ರಕಾಶ್ ಬಾಯ್ ಅಂತ ಮಧುಬಂದಲ್ಲಿದ್ದಾರೆ, ಲಿಟ್ರೇಚರ್ ಡಿಪಾರ್ಟ್ಮೆಂಟ್ ಹೆಡ್. ಅವ್ರಿಗೆ ನೆನಪು ಮಾಡ್ಕೊಂಡಿದ್ದಾರೆ. ಮುಖ್ಯ ಚಿತ್ರಗಳನ್ನು ಮೊದಲು ಇವರು ಮಾಡಬೇಕಾಗಿದೆ. ಪರಿಶೀಲನೆ ಮಾಡಿಕೊಳ್ಳಿ. ಹೇಗೆ ಚಿತ್ರಗಳಲ್ಲಿ ಉನ್ನತಿಯಾಗಬೇಕು ಎಂದು ತಂದೆಯು ಡೈರೆಕ್ಷನ್ ಕೊಡುತ್ತಾ ಇರುತ್ತಾರೆ. ಯಾವುದಾದ್ರು ಇಂಥ ಯುಕ್ತಿಯನ್ನು ರಚಿಸಿರಿ. ಏನೇ ಚಿತ್ರವು ವಿಮಾನ ನಿಲ್ದಾಣದಲ್ಲಿ ಹಾಕುವಂತಿರಬೇಕು. ಈ ಚಿತ್ರ ನೋಡಿ ಎಲ್ಲರೂ ಖುಷಿ ಪಡುವರು. ಕೊನೆಗೆ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಮತ ಕೊಡುವರು ಯಾರು ಅಂದಾಗ ಮಕ್ಕಳಿಗೆ ಬಹಳ ನಶೆ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನೀವು ಮಕ್ಕಳು ಯುದ್ಧದ ಮೈದಾನದಲ್ಲಿದ್ದಿರಿ. ಮಾಯಾ ರಾವಣನೊಂದಿಗೆ ನಿಮ್ಮ ಯುದ್ಧವಿದೆ. ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ. ಮಕ್ಕಳು ಬಹಳ ಸಾವಧಾನವಾಗಿರಬೇಕು. ಸೆಕೆಂಡ್ ಪಾಯಿಂಟ್, ಪ್ರತಿಯೊಬ್ಬರು ತಮ್ಮ ಉನ್ನತಿಗಾಗಿ ವಿಚಾರ ಮಾಡಬೇಕು. ಚಿತ್ರಗಳಲ್ಲಿ ಹೇಗೆ ತಿಳಿಸಬೇಕು, ಸರ್ವಿಸನ್ನು ಹೇಗೆ ವೃದ್ಧಿಪಡಿಸಬೇಕು, ಚಿತ್ರಗಳಲ್ಲಿ ಇಂತಹ ಯಾವ ಯುಕ್ತಿಯನ್ನು ರಚಿಸಬೇಕು, ಯಾವುದರಿಂದ ಮನುಷ್ಯರಿಗೆ ಸಹಜವಾಗಿ ಅರ್ಥವಾಗಬೇಕು, ಅದನ್ನೆಲ್ಲ ವಿಚಾರ ಸಾಗರ ಮಂಥನ ಮಾಡಬೇಕು ಅಂತ ಹೇಳ್ತಾನೆ. ಎರಡನೇ ಇವತ್ತಿನ ವರದಾನ ಆಗಿದೆ, ದೇಹ ಅಭಿಮಾನದ ತ್ಯಾಗದ ಮೂಲಕ ಶ್ರೇಷ್ಠ ಭಾಗ್ಯವನ್ನು ರೂಪಿಸುವಂತಹ ಸರ್ವಸಿದ್ಧಿ ಸ್ವರೂಪ ಭವ. ನಾವೆಷ್ಟು ದೇಹಾಭಿಮಾನ ತ್ಯಾಗ ಮಾಡ್ತೇವೆ ಅದರಿಂದ ಏನಾಗ್ತದೆ, ನಮ್ದು ಶ್ರೇಷ್ಠ ಭಾಗ್ಯ ರೂಪಿಸ್ತದೆ. ಆಗ ನಾವು ಸರ್ವಸಿದ್ಧಿ ಸ್ವರೂಪರಾಗಲಿಕ್ಕೆ ಸಾಧ್ಯ. ದೇಹ ಅಭಿಮಾನದ ತ್ಯಾಗ ಮಾಡುವ ಅರ್ಥ ದೇಹಿ ಅಭಿಮಾನಿ ಆಗೋದ್ರಿಂದ, ಅಂದ್ರೆ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಳ್ಳೋದ್ರಿಂದ ತಂದೆಯ ಸರ್ವ ಸಂಬಂಧದ ಸರ್ವ ಶಕ್ತಿಗಳ ಅನುಭವ ಆಗುತ್ತದೆ. ಈ ಅನುಭವವೇ ಸಂಗಮಯುಗದ ಸರ್ವಶ್ರೇಷ್ಠ ಭಾಗ್ಯವಾಗಿದೆ. ವಿಧಾತನ ಮೂಲಕ ಸಿಕ್ಕಿರುವ ಈ ವಿಧಿಯನ್ನು ಉಪಯೋಗಿಸುವುದರಿಂದ ವೃದ್ಧಿಯೂ ಆಗುವುದು ಮತ್ತು ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುವುದು. ದೇಹದಾರಿಯ ಸಂಬಂಧ ಅಥವಾ ಸ್ನೇಹದಲ್ಲಂತೂ ತಮ್ಮ ಕಿರೀಟ, ಸಿಂಹಾಸನ ಮತ್ತು ತಮ್ಮ ಸತ್ಯ ಸ್ವರೂಪ ಎಲ್ಲವನ್ನೂ ಬಿಡಲಾಯಿತು. ಅಂದ ಮೇಲೆ ತಂದೆಯ ಸ್ನೇಹದಲ್ಲಿ ದೇಹ ಅಭಿಮಾನದ ತ್ಯಾಗವನ್ನು ಮಾಡಲು ಸಾಧ್ಯವಿಲ್ಲವೇ? ಇದೊಂದೇ ತ್ಯಾಗದಿಂದ ಸರ್ವ ಭಾಗ್ಯಗಳು ಪ್ರಾಪ್ತಿಯಾಗಿ ಬಿಡುತ್ತವೆ. ಇವತ್ತಿನ ಶ್ಲೋಗನ್ ಆಗಿದೆ, ಕ್ರೋಧ ಮುಕ್ತರು ಆಗಬೇಕಾದರೆ ಸ್ವಾರ್ಥದ ಬದಲು ನಿಸ್ವಾರ್ಥ ಉಳ್ಳವರು ಆಗಿರಿ. ಇಚ್ಛೆಗಳ ರೂಪವನ್ನು ಪರಿವರ್ತನೆ ಮಾಡಿರಿ. ಇವತ್ತಿನ ಅವ್ಯಕ್ತ ಸೂಚನೆ, ಅಪವಿತ್ರತೆ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಂದ್ರೆ ಪವಿತ್ರ ಆಗಿರಿ. ತಂದೆಯೊಂದಿಗೆ ತಾವೆಲ್ಲರೂ ಸಹ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೀರಿ. ಪವಿತ್ರತೆಯ ಮೂಲಕ ನಾವು ಪ್ರಕೃತಿಯನ್ನು ಸಹ ಪಾವನ ಮಾಡುವೆವು ಎಂದ ಮೇಲೆ ಈ ಸಂಕಲ್ಪವನ್ನು ಪೂರ್ಣ ಮಾಡುವುದಕ್ಕಾಗಿ ಬಾಪ್ ದಾದರವರು ಬಯಸುತ್ತಾರೆ. ವಿಶ್ವದ ಪ್ರತಿಯೊಂದು ಮಗು ಮೊದಲು ಮೋಹದಿಂದ ಮುಕ್ತರಾಗಲಿ. ಸಂಬಂಧಿಕರೊಂದಿಗಲೇ ಆಗಲಿ, ವ್ಯಕ್ತಿಗಳೊಂದಿಗಲೇ ಆಗಲಿ, ಸಾಧನಗಳನ್ನು ಉಪಯೋಗಿಸುವುದು ಬೇರೆ ಮಾತಾಗಿದೆ. ಅದರ ಮೇಲೆ ಮೋಹ ಬೇರೆ ಮಾತಾಗಿದೆ. ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ಮೋಹದಿಂದ ಮುಕ್ತರನ್ನಾಗಿ ಮಾಡಲು ಬಯಸುತ್ತಾರೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.